ತುಮಕೂರು ಕುಣಿಗಲ್ ಮುಖ್ಯ ರಸ್ತೆಯಲ್ಲಿ ಮತ್ತೊಂದು ಅಪಘಾತ. ಮೂರು ವಾಹನಗಳ ನಡುವೆ ಸರಣಿ ಆಕ್ಸಿಡೆಂಟ್, ಇಬ್ಬರು ಸಾವು. ತುಮಕೂರು ಕುಣಿಗಲ್ ಮಾರ್ಗದ ಮುಖ್ಯ ರಸ್ತೆ ಆಕ್ಸಿಡೆಂಟ್ ಸ್ಪಾಟ್ ಆಗ್ತಾ ಇದೆಯಾ ಎಂಬ ಅನುಮಾನ ಶುರುವಾಗಿದೆ. ತುಮಕೂರು ಹಾಗೂ ಕುಣಿಗಲ್ ಮುಖ್ಯ ರಸ್ತೆಯಾದ ಬಾಣವಾರ ಬಳಿ ಸಾಲು ಸಾಲು ಅಪಘಾತಗಳಾಗ್ತಾ ಇದ್ದು ಅಮಾಯಕ ಜನರು ಬಲಿಯಾಗ್ತಿದ್ದಾರೆ. ಕಳೆದ 2 ತಿಂಗಳಲ್ಲಿಯೇ ಸುಮಾರು 6 ಮಂದಿ ಸಾವನ್ನಪ್ಪಿದ್ರೆ ಹಲವು ಮಂದಿಗೆ ಗಾಯಗಳಾಗಿದ್ದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಕುಣಿಗಲ್ ಮುಖ್ಯ ರಸ್ತೆ ಬಾಣವಾರ ಗೇಟ್ ಬಳಿಯ ಎಚ್.ಕೆ. ದಾಸ್ ಆಸ್ಪತ್ರೆ ಮುಂಭಾಗ ತಡರಾತ್ರಿ ಈ ಘಟನೆ ನಡೆದಿದ್ದು, ತುಮಕೂರಿನಿಂದ ಕುಣಿಗಲ್ ಮಾರ್ಗವಾಗಿ ತೆರಳುತ್ತಾ ಇದ್ದ ಲಾರಿ ಹಾಗೂ ತುಮಕೂರು ಕಡೆ ಬರ್ತಾ ಇದ್ದ ಗೂಡ್ಸ್ ಆಟೋ ನಡುವೆ ಡಿಕ್ಕಿ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಆಟೋದಲ್ಲಿದ್ದ 12 ವರ್ಷದ ಮೊಹಮ್ಮದ್ ರಹಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಅಪಘಾತದಲ್ಲಿ ಗೂಡ್ಸ್ ಆಟೋ ಚಾಲಕ ಶಕೀಲ್ ಅಹಮದ್ ಗಂಭೀರವಾಗಿ ಗಾಯಗೊಂಡಿದ್ದು, ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆಟೋ ಚಾಲಕ ಕೂಡ ಸಾವನ್ನಪ್ಪಿದ್ದಾನೆ. ಇನ್ನು ಇದೇ ವೇಳೆ ಆಟೋ ಹಿಂದೆ ಬರ್ತಾ ಇದ್ದ ಬೈಕ್ ಸವಾರ ಮುನಿರಾಜು ಕೂಡ ಅಪಘಾತದಲ್ಲಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ವಿಷಯ ತಿಳಿದಿದ್ದಂತೆಯೇ ಹೆಬ್ಬೂರು ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ತುಮಕೂರು ಕುಣಿಗಲ್ ಮುಖ್ಯ ರಸ್ತೆಯ ಬಾಣವಾರ ಗೇಟ್ ಅಪಘಾತದ ಸ್ಪಾಟ್ ಆಗ್ತಾ ಇದ್ದು, ಜನವರಿಯಿಂದ ಇಲ್ಲಿವರೆಗೂ ಈ ರಸ್ತೆಯಲ್ಲಿ 9ಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸಿದ್ದು 13 ಜನ ಸಾವನ್ನಪ್ಪಿದ್ರೆ ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಹೀಗಾಗಿ ಈ ಭಾಗದಲ್ಲಿ ಸೂಕ್ತ ರಸ್ತೆ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.